ಹಲೋ ಸರ್. ಹಾ, ಹೇಳಿ ಸರ್. ಹಾಯ್ ಸರ್. ಸೊ ಇವಾಗ ಸ್ಟ್ರಾಟಜಿ ಹೇಳ್ಕೊಟ್ಟೆ ನಿಮಗೆ. ಸೊ ನೀವೇ ಸರ್, ನಾನು ರಿವ್ಯೂ ಕೊಡ್ತೀನಿ ಸರ್. ನನಗೆ ಮಾರ್ಕೆಟ್ ಅಲ್ಲಿ ತುಂಬಾ ಲಾಸಸ್ ಆಗಿದೆ ಅಂತ ಹೇಳಿದ್ರು. ಸೊ ನೀವು ಏನ್ ಹೇಳ್ಬೇಕು ಅಂತಂದ್ರೆ ಹೇಳಿ, ಆಯ್ತಾ? ಸೊ ನನ್ನ ಹೆಸರು ಮಹೇಶ್ ಅಂತ. ನನಗೆ ಮಾರ್ಕೆಟ್ ಅಲ್ಲಿ ಒಂದು 2 to 3 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಲ್ಲರೂ ಹೇಳ್ತಾ ಇದ್ರು ಮಾರ್ಕೆಟ್ ಅಲ್ಲಿ ದುಡ್ಡಿದೆ, ಒಳ್ಳೆ ದುಡ್ಡು ಮಾಡಬಹುದು ಅಂತ. ಎಸ್, ಕರೆಕ್ಟ್, ಅದು ಸತ್ಯ. ಮಾರ್ಕೆಟ್ ಅಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು, ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು. ಯಾವಾಗ ಅಂದ್ರೆ ನಮಗೆ ನಾಲೆಡ್ಜ್ ಇದ್ರೆ ಮಾತ್ರ ಅದು ಸಾಧ್ಯ. ವಿತೌಟ್ ನಾಲೆಡ್ಜ್ ನಮ್ಮ ಹತ್ರ 1 ಲಕ್ಷ ಇದೆ, 10 ಲಕ್ಷ ಇದೆ, 20 ಕೋಟಿ ಇದೆ ಅಂತ ತಂದು ಹಾಕಿದ್ರೆ ಒಂದೇ ವಾರಕ್ಕೆ ಅಥವಾ ಒಂದೇ ತಿಂಗಳಿಗೆ ಅಥವಾ ಒಂದೇ ವರ್ಷಕ್ಕೆ ಅಷ್ಟು ಅಮೌಂಟ್ ಝೀರೋ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ನಾನೇನ್ ಎಕ್ಸಾಕ್ಟ್. ಮಾಡಿದೀನಿ ಅಂದ್ರೆ ಟಿಪ್ಸ್ ತಗೊಂಡಿದ್ದೀನಿ, ಸಾಫ್ಟ್ವೇರ್ ತಗೊಂಡಿದ್ದೀನಿ, ಆಲ್ಗೋ ಟ್ರೇಡಿಂಗ್ ತಗೊಂಡಿದ್ದೀನಿ, ಮತ್ತೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ಮಾಡಬಹುದು ಎಲ್ಲವನ್ನೂ ಕೂಡ ಮಾಡಿದ್ದೀನಿ. ಬಟ್ ಆದ್ರೂ ಕೂಡ ಅಲ್ಟಿಮೇಟ್ಲಿ ಝೀರೋ. ಓಕೆ. ಯಾಕೆ ನಾನು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ಸೊ ನಮಗೂ ಕೂಡ ಒಂದು 1,000 ರೂಪಾಯಿ 2,000 ರೂಪಾಯಿ ಅಂದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಅದ್ರಲ್ಲಿ ಹೌದು. ನಮಗೆ ಅಟ್ ಪ್ರೆಸೆಂಟ್ 4 to 5 lakh ಲಾಸ್ ಅಂದ್ರೆ ಅದನ್ನ ನಾವು EMI ಮಾಡ್ಕೊಂಡು ತೀರ್ಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಟ್ರೇಡ್ ಮಾಡ್ತೀವಿ ಅಂದ್ರೆ ತುಂಬಾ ಭಯ ಆಗುತ್ತೆ. ಹೌದು. ಈಗ ಮಾರ್ಕೆಟ್ ಅಲ್ಲಿ ನಾವು ಭಯ ಭಯ ಇದ್ರೆ ಮಾರ್ಕೆಟ್ ದುಡ್ಡು ಮಾಡಕ್ ಆಗಲ್ಲ. ಫಸ್ಟ್ ಹೌದು. ಕಲ್ತ್ಕೊಂಡ್ರೆ 1 ಲಾಟಲ್ಲಿ ಕಲ್ತ್ಕೊಂಡ್ರೆ ಆಮೇಲೆ ನಾವು 100 ಲಾಟ್ ಹಾಕೋಬಹುದು, 200 ಲಾಟ್ ಎಕ್ಸಾಕ್ಟ್. ಹಾಕೋಬಹುದು. ನಾವು ಕಲ್ತಿಲ್ಲ ಅಂದ್ರೆ 100 ಲಾಟ್ ಅಲ್ಲ, 1,000 ಲಾಟ್ ಹಾಕಿದ್ರು ಕೂಡ ದುಡ್ಡು ಬರಲ್ಲ. ಒಂದಿನ ಹೌದು. ಬರುತ್ತೆ, 2 ದಿನ ಬರುತ್ತೆ, 3 ದಿನ ಬರುತ್ತೆ, 4 ದಿನ ಬರುತ್ತೆ. ಕೊನೆ 5ನೇ ದಿನ ಏನಾಗುತ್ತೆ, ಆ ದುಡ್ಡು ಜೊತೆಗೆ ನಮ್ಮ ಫುಲ್ ಕ್ಯಾಪಿಟಲ್ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗುತ್ತೆ. ಎಕ್ಸಾಕ್ಟ್ಲಿ ಸೊ ಸರ್. ನಾನು ಇದನ್ನ ಫುಲ್ ನೋಡ್ಕೊಂಡಿದ್ದೀನಿ. ನನ್ನ 3 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನೆಲ್ಲ ಕೂಡ ಲೈವ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಎಷ್ಟು ಲಾಸ್ ಎಕ್ಸಾಕ್ಟ್. ಆಗುತ್ತೆ, ಯಾರು ನಂಬಬೇಕು ಯಾರು ನಂಬಾರ್ದು. ಸೊ ಮಾರ್ಕೆಟ್ ಅಲ್ಲಿ ಯಾರನ್ನು ಕೂಡ ಈಸಿಯಾಗಿ ನಂಬಬೇಡಿ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾರನ್ನು ನಂಬಬೇಡಿ. ಫಸ್ಟ್ ಅವ್ರ ವಿಡಿಯೋಗಳು ನೋಡಿ, ಅವ್ರು ಹೌದು. ಹೇಳೋಂಥದ್ದು ಕೇಳಿ, ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. 1 ವಾರ 2 ವಾರ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಓ ಇವ್ರು ರಿಯಲ್ ಇದಾರಾ ಫೇಕ್ ಇದಾರಾ ಅಂತ. ಮಾರ್ಕೆಟ್ ಹೌದು. ಅಲ್ಲಿ 99% ಫೇಕ್ ಇದ್ದಾರೆ. ಹೌದು. ಎಲ್ಲರೂ ರಿಯಲ್ ನಾವು ಸ್ಟ್ರಾಟಜಿ ಹೇಳ್ಕೊಡ್ತೀವಿ ಅಂತ ಹೇಳ್ಕೊಂಡು ಏನು ಹೇಳ್ಕೊಡಲ್ಲ. ಏನೋ ಒಂದು ಇಂಡಿಕೇಟರ್ ಹೇಳ್ಕೊಡ್ತಾರೆ ಬಿಡ್ತಾರೆ. ಬಟ್ ನನ್ಗೆ ಇಲ್ಲಿ ರಿವ್ಯೂಸ್ ನೋಡಿದಾಗ ನಮ್ಮ ಸರ್ದು ಸ್ಟ್ರಾಟಜಿಗಳು ಕೇಳಿದಾಗ ಪರ್ಸನಲ್ ಆಗಿ ನನಗೆ ಫೀಲ್ ಆಯ್ತು. ನಾನು ಅವತ್ತೇ ಲಾಸ್ಟ್ ವೀಕೆ ಕೇಳ್ಕೊಂಡೆ, ಸರ್ ನನಗೆ ಇಷ್ಟ ಇದೆ ಸ್ಟ್ರಾಟಜಿ ಹೇಳ್ಕೊಡಿ ಅಂತ. ಅವರು ಆಯ್ತು ಹೇಳ್ಕೊಡ್ತೀನಿ ಅಂದ್ರು. ನಂಗೆ ಇವತ್ತು ನಂಗೆ ಹೇಳ್ಕೊಟ್ಟಿದ್ದಾರೆ, ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿ ಈಗ ಮುಗಿತಾ ಇದೆ ಇದು. ಸೊ ನನಗೆ 3 ಸ್ಟ್ರಾಟಜಿಗಳು ಕೊಟ್ಟಿದ್ದಾರೆ. 3 ಸ್ಟ್ರಾಟಜಿನೂ ಕೂಡ ಲೈವ್ ಅಲ್ಲೇ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸಿದ್ದಾರೆ. ಮತ್ತೆ ಅದಕ್ಕೆ ಕಂಡೀಷನ್ಗಳು ಕೂಡ ಹೇಳಿದ್ದಾರೆ. ಆ ಎಲ್ಲಾ ಕಂಡೀಷನ್ ಕೂಡ ತಿಳ್ಕೊಂಡ್ಮೇಲೆ 1:3 ರಿಸ್ಕ್ ರಿವಾರ್ಡ್ಗೆ ಕನ್ಫರ್ಮ್ ಆಯ್ತು. ಒಂದು ಟ್ರೇಡ್ ನಾನು ಟ್ರೇಡ್ ಮಾಡಿದ್ರೆ 10 ಪಾಯಿಂಟ್ ಸ್ಟಾಪ್ ಲಾಸ್, 30 ಪಾಯಿಂಟ್ ಟಾರ್ಗೆಟ್. ಮೂರು ಹೌದು. ಟ್ರೇಡ್ ಎಸ್ ಎಲ್ ಇಟ್ ಆಯ್ತು ಅಂದ್ರೂ ಕೂಡ ಹೋಗೋದೇ 30 ಪಾಯಿಂಟ್. ಹೌದು. ಅದೇ 3 ಟ್ರೇಡ್ ನನಗೆ ಪ್ರಾಫಿಟ್ ಬಂತು ಅಂದ್ರೆ 90 ಪಾಯಿಂಟ್ ಬಂತು. ಹೌದು. 90 ಪಾಯಿಂಟ್ ಟಾರ್ಗೆಟ್, 30 ಪಾಯಿಂಟ್ ಎಸ್ ಎಲ್, ಅಲ್ಲಿಗೆ 60 ಪಾಯಿಂಟ್ ನಮಗೆ ಪ್ರಾಫಿಟ್ ಅಲ್ಲಿ ಇರ್ತೀವಿ ನಾವು. ಹೌದು. ಏಳು ಟ್ರೇಡ್ ಎಸ್ ಎಲ್ ಇಟ್ಟಾದ್ರೂ ಒಂದು ಟ್ರೇಡ್ ಟಾರ್ಗೆಟ್ ಬಂದ್ರು ಕೂಡ ನಾವು 10 ಪಾಯಿಂಟ್ಸ್ ಪ್ರಾಫಿಟ್ ಅಲ್ಲೇ ಇರ್ತೀವಿ. ಮಾರ್ಕೆಟ್ ಎಕ್ಸಾಕ್ಟ್. ಅಲ್ಲಿ ನಾವು ಪ್ರಾಫಿಟ್ ಮಾಡ್ಲಿ ಬಿಡದೇ ಇರ್ಲಿ, ಲಾಸ್ ಅನ್ನ ಮಾಡ್ಕೋಬಾರದು. ಇಷ್ಟೇ ಕಾನ್ಸೆಪ್ಟ್. ಹೌದು. ಡಿಸಿಪ್ಲಿನ್ ಆಗಿ ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಅವರು ಲೈವ್ ಮಾರ್ಕೆಟ್ ಇವತ್ತು ಇರುತ್ತೆ, ಬರೋ ವರ್ಷನೂ ಇರುತ್ತೆ, 2050ಕ್ಕೂ ಇರುತ್ತೆ, 100ಕ್ಕೂ ಇರುತ್ತೆ. ಹೌದು. ಸೊ ನಾವು ಇರ್ತೀವಿ, ಬಟ್ ಟ್ರೇಡ್ ಮಾಡೋದಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ. ಏನಕ್ಕೆ ಕ್ಯಾಪಿಟಲ್ ಎಕ್ಸಾಕ್ಟ್ಲಿ. ಇರಲ್ಲ ಅಂದ್ರೆ ಏನಕ್ಕೆ ಇರಲ್ಲ ಅಂದ್ರೆ ನಮ್ಮ ಏಜ್ 25 30 20 ಇಂದ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತಾರೆ ಟ್ರೇಡಿಂಗ್ ಅನ್ನ. ಕೆಲವೊಬ್ರು ಹೌದು. 18 20 ಸ್ಟಾರ್ಟ್ ಮಾಡ್ತಾರೆ. ಈ 20 ಇಂದ 25 ಒಳಗಡೆ ನಿಮ್ಗೆ ಫುಲ್ ಲಾಸ್ ಆಗೋಯ್ತು ಅಂದ್ರೆ ಆ ಲಾಸ್ ನ ನೀವು ರಿಕವರ್ ಮಾಡ್ಬೇಕು, ತೀರಿಸಬೇಕು ಅಂದ್ರೆ 30 ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. ಮತ್ತೆ ಎಕ್ಸಾಕ್ಟ್. ಕಮಿಟ್ಮೆಂಟ್ಗಳು, ಫ್ಯಾಮಿಲಿ ಕಮಿಟ್ಮೆಂಟ್, ಮತ್ತೆ ನಾವು ಟ್ರೇಡ್ ಮಾಡೋದಕ್ಕೆ ಆಗದೇ ಇಲ್ಲ. ಆಮೇಲೆ ನಿಮ್ಗೆ ಭಯ ಇರುತ್ತೆ, ಮತ್ತೆ ಟ್ರೇಡ್ ಹೋದ್ರೆ ದುಡ್ಡು ಹೋಗುತ್ತೆ ದುಡ್ಡು ಹೋಗುತ್ತೆ ಅಂತ. ಭಯ ಬೇಡಿ. ಭಯ ಬಿಟ್ಟು ಕಲ್ತ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಫಸ್ಟ್ ಲರ್ನ್ ಮಾಡಿ. ಲರ್ನ್ ಹೌದು. ಮಾಡಿದ್ರೆ ಎಲ್ಲನ್ನ ರಿಮೂವ್ ಮಾಡಿದ್ರೆ ಅರ್ನ್ ಬರುತ್ತೆ. ಅರ್ನ್ ಹೌದು. ಎಷ್ಟು? ಅನ್ಲಿಮಿಟೆಡ್ ಅರ್ನಿಂಗ್ ನಮಗೆ. ಎಕ್ಸಾಕ್ಟ್ಲಿ. ಫಸ್ಟ್ ಲರ್ನ್ ಮಾಡಿದ್ರೆ ಆಮೇಲೆ ಅರ್ನ್. ಲರ್ನಿಂಗ್ ಅಲ್ಲೇ ಅರ್ನಿಂಗ್ ಇದೆ. ಒಂದ್ಸಲ ಹೌದು. ನೀವು ಸ್ಟ್ರಾಟಜಿ ಕಲ್ತ್ಕೊಂಡು ಒಂದ್ಸಲ ಮಾರ್ಕೆಟ್ ಬಗ್ಗೆ ಬಿಹೇವಿಯರ್ ಗೊತ್ತಾಯ್ತು ಅಂದ್ರೆ 1 ಲಾಟ್ ಹಾಕೋ ಬದಲು 100 ಲಾಟ್ ಹಾಕಿ, 1,000 ಲಾಟ್ ಹಾಕಿ. ನೀವು ಹೌದು. 1 ವರ್ಷ ದುಡ್ಡು ಹೋಗಿರೋ ದುಡ್ಡು, 2 ವರ್ಷ ದುಡ್ಡು ಹೋಗಿರೋ ದುಡ್ಡು ಒಂದ್ ದಿನಕ್ಕೆ ಬರುತ್ತೆ. ಎಕ್ಸಾಕ್ಟ್ಲಿ ಸೊ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು, ಯಾವುದೇ ಹೊಸಬ್ರು ಬನ್ನಿ ಮಾರ್ಕೆಟ್ಗೆ, ಸ್ಟಾಕ್ ಮಾರ್ಕೆಟ್ಗೆ ಬನ್ನಿ. ಬಂದ ಮೇಲೆ ಫಸ್ಟ್ ಒಂದು 6 ತಿಂಗಳು 3 ತಿಂಗಳು ಪೇಪರ್ ಟ್ರೇಡ್ ಮಾಡಿ, ಅಬ್ಸರ್ವ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ. ಯಾರನ್ನು ಬ್ಲೈಂಡ್ ಆಗಿ ನಂಬೇಡಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ ಅಷ್ಟೇನೆ. ನನ್ನ ಮೇಲೆ ನಂಬಿಕೆ ಇದೆ, ಸ್ಟ್ರಾಟಜಿ ಮೇಲೆ ನಂಬಿಕೆ ಇದೆ ಅಂತ ನಿಮ್ಗೆ ಬಂದ್ರೆ ಮಾತ್ರ ನೀವು ಮಾರ್ಕೆಟ್ ಅಲ್ಲಿ ಉಳ್ಕೋತೀರಾ, ಒಳ್ಳೆ ಪ್ರಾಫಿಟ್ ರಿಯಲ್ ಮಾಡ್ತೀರಾ. ದುಡ್ಡು ಇದಂತೂ ಹಾಕ್ಬೇಕು ಅವಾಗ. ಗ್ಯಾರಂಟಿ. ಸರ್, ರಿಯಲ್ ದುಡ್ಡು ಅವಾಗ ಹಾಕ್ಬೇಕು. ಹೌದೌದು ಸರ್. ಹೌದಿಲ್ವಾ? ನಿಮ್ಮ ಮೇಲೆ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬರಬೇಕು. ಎಸ್, ನಾನೀಗ ದುಡ್ಡು ಹಾಕ್ತಾ ಇದ್ದೀನಿ, ಹಾಕೋದಕ್ಕೆ ನಂಗೆ ಭಯ ಇಲ್ಲ ಅಂತ ಅನಿಸ್ಬೇಕು ನಿಮ್ಗೆ. ಹೌದು. ಅಲ್ಲಿವರೆಗೂ ದುಡ್ಡು ಹಾಕ್ಬೇಡಿ. ನೀವು ಹೌದು. ದುಡ್ಡಿದೆ, ಆಗ ದುಡ್ಡು ಇರುತ್ತೆ ನಮ್ಮ ಹತ್ರ. ದುಡ್ಡಿದೆ, ದುಡ್ಡು ಹಾಕಿ 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 ದುಡ್ಡೆಲ್ಲ ಹೊಂಟೋಗುತ್ತೆ. ಅಲ್ಲಿ ಲೋನ್ ತಗೋತೀವಿ, ಇಲ್ಲಿ ಲೋನ್ ತಗೋತೀವಿ, ಅವ್ರ ಹತ್ರ ಸಾಲ ಇಸ್ಕೋತೀವಿ, ಎಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಸರ್, ಇಲ್ಲಿ ಸೊ ಒಂದು ನನ್ನ ಒಂದೇ ಮೂಲಕ ಸೆಕೆಂಡ್. ಒಂದು ಸೆಕೆಂಡ್. ಇವಾಗ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ
ದಯವಿಟ್ಟು ಹೌದು ಸರ್. ಲೋನ್ ಮಾಡಿ ಟ್ರೇಡಿಂಗ್ ಮಾಡಬೇಡಿ. ಇಟ್ಸ್ ಮೈ ಹೌದು ಸಿನ್ಸಿಯರ್ ಸರ್, ನಿಮ್ಮ ಹತ್ರ ರಿಕ್ವೆಸ್ಟ್. ಲೋನ್ ಮಾಡಿ ಹೌದು ಟ್ರೇಡಿಂಗ್ ಮಾಡಬೇಡಿ. ಏನಾದ್ರೂ ನಿಮ್ಗೆ ಬರೋ ಸ್ಯಾಲ್ರಿಯಲ್ಲಿ 10% ಸ್ಯಾಲ್ರಿ ಮಾತ್ರ ಯೂಸ್ ಮಾಡ್ಕೋಬೇಕು. ಹೌದು ಆಯ್ತಾ? ಸರ್. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಓಕೆ, ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್ ಅದು. ಯಾವ್ದೋ ವೇಸ್ಟ್ 5,000 ಅದು. ರೂಪಾಯಿ ಎಕ್ಸ್ಟ್ರಾ ಇದೆ ಅದು ಖಂಡಿತ ಸರ್, ಫೈನಾನ್ಷಿಯಲ್ ಕ್ರೈಸಿಸ್ ಕಂಪಲ್ಸರಿ ಬರುತ್ತೆ. ಇವತ್ತಿಲ್ಲ, ನಾಳೆ ಇಲ್ಲ, 6 ಮಂತ್ಸ್ ಆದ್ರೂ ಕಂಪಲ್ಸರಿ ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ ಸರ್. ನೋಡ್ತಾ ಇದ್ದೀರಲ್ವಾ? ಸೊ ಅದು ನಿಮಗೆ. ಹೌದು ಸರ್. ಆಯ್ತಾ? ಹೌದು So, ಇದು ಫೈನಲ್ ಆಗಿ ಸರ್, ಯಾರಾದ್ರೂ ಇವಾಗ ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಅಂತ ನಮ್ ಚಾನಲ್ ಇದೆ. ಇವಾಗ ನಾನು ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ಏನ್ ಹೌದು ಟ್ರೇಡಿಂಗ್ ನಾಲೆಜ್ ಇದೆ ಅದು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಹೌದು ಯಾರಿಗಾದ್ರೂ ವಿಡಿಯೋ ನೋಡ್ತಾರಲ್ವಾ, ಸೊ ಅವ್ರಿಗೆ ಏನಾದ್ರೂ ಒಂದು ರಿವ್ಯೂ ಕೊಡ್ಬೇಕು ಅಂತಂದ್ರೆ 1 minute ಅಲ್ಲಿ ಏನ್ ಹೇಳ್ತೀರಾ ಸರ್? ನಾವು ನಿಜನಾ ಫೇಕಾ ಹೇಳಿ ಸರ್, ಒಂದೇ ಒಂದು. ಸರ್. ನೀವು ಈ ಸ್ಟ್ರಾಟಜಿನ ಕಣ್ಣು ಮುಚ್ಕೊಂಡು ನಂಬೋದು, ಬಟ್ ಕಣ್ಣು ಮುಚ್ಕೊಂಡು ನಂಬೇಡಿ. ನಾನು ಹೇಳ್ತಾ ಇದ್ದೀನಿ, ಈ ಸ್ಟ್ರಾಟಜಿ ಒಳ್ಳೆ ಸ್ಟ್ರಾಟಜಿ. ಫಸ್ಟ್ ಕಲೀರಿ. ಅಮೌಂಟ್ ಏನು ತುಂಬಾ ದೊಡ್ಡ ಅಮೌಂಟ್ ಅಲ್ಲ, ಎಷ್ಟೊಂದು 7,000 ರೂಪಾಯಿ ಅಮೌಂಟ್ ಅಷ್ಟೇನೆ ಅದು. ಈ ಮಾರ್ಕೆಟ್ ಅಲ್ಲಿ 7,000 ರೂಪಾಯಿ 2 SL ಇದ್ದಾಗ ಅಷ್ಟೇನೆ, ಅದು 2-3 SL ಅಷ್ಟೇನೆ. ಈ ಅಮೌಂಟ್ ತುಂಬಾನೇ ಕಡಿಮೆ. ಸೊ ಇನ್ವೆಸ್ಟ್ ಮಾಡಿ, ಕಲ್ತ್ಕೊಳ್ಳಿ. ಸ್ಟ್ರಾಟಜಿ ಅರ್ನ್ ಮಾಡ್ಕೊಂಡ್ರೆ 1:3 ಮಿನಿಮಮ್ ರಿಸ್ಕ್ ರಿವಾರ್ಡ್ ಸರ್ ಹೇಳ್ಕೊಟ್ಟಿದ್ದಾರೆ. ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ನಾನು ಕೂಡ ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ ಟ್ರೇಡ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇರೆಯವರು ಕೂಡ ಅಷ್ಟೇನೆ ಈಸಿಯಾಗಿ ಸರ್ ನಂಬಹುದು. ಇವನ್ ಓಲ್ಡ್ ಸ್ಟೂಡೆಂಟ್ಸ್ ಇದ್ರು ಸಹ ಡೌಟ್ಸ್ ಇದ್ರೆ ಖಂಡಿತ ಮೆಸೇಜ್ ಮಾಡಿ, ನಾವು ರಿಪ್ಲೈ ಮಾಡ್ತಾನೆ ಇದ್ದೀವಿ. ಆಯ್ತಾ? ಸೊ ನಿಮ್ಗೂ ಸಹ ಅಷ್ಟೇ ಸರ್, ಇವಾಗಿಂದ ಯುವರ್ ಮೈ ಸ್ಟೂಡೆಂಟ್. ಆಯ್ತಾ? ಈಗ ಯಾವ್ದು ಚಿಕ್ಕದಾದ್ರೂ ಹೌದು ಆಗ್ಲಿ ದೊಡ್ಡದಾದ್ರೂ ಆಗ್ಲಿ ಡೌಟ್ ಖಂಡಿತ ಮೆಸೇಜ್ ಮಾಡಿ, ಫೀಲ್ ಫ್ರೀ. ಆಯ್ತಾ? ಹೌದು ಸರ್, ನಾನು ಡೈಲಿ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಅದನ್ನ ಫೋಟೋ ಸೆಂಡ್ ಮಾಡ್ತೀನಿ ಸರ್. ಯಾಕಂದ್ರೆ ನಾನು ಖಂಡಿತ ಕೂಡ ಪ್ರಾಫಿಟಬಲ್ ಟ್ರೇಡರ್ ಆದ್ರೆ ನಿಮಗೂ ಬೆನಿಫಿಟ್, ಕಂಪಲ್ಸರಿ ನಮಗೂ ಸರ್. ಬೆನಿಫಿಟ್. ಈವನ್ ನನ್ನ ಹತ್ರ ಪ್ರಾಫಿಟಬಲ್ ಈಗ ಡೈಲಿ ಪ್ರಾಫಿಟ್ ಮಾಡ್ತಾ ಇದಾರೂ ಇದಾರೆ ನನ್ನ ಹತ್ರ. ಹೌದು ಆಯ್ತಾ? ಸರ್. ಸೊ ಹೌದೌದು ನೀವು ಸರ್. ಅದೇ ರೀತಿ ಆ ಲಿಸ್ಟ್ ಅಲ್ಲಿ ನೀವು ಜಾಯ್ನ್ ಆಗ್ಬೇಕು ಅಂತ ಕಂಪಲ್ಸರಿ ಆಗ್ತೀರಾ ನೀವು. ಫಸ್ಟ್ ನೀವು ಮಾಡ್ಬೇಕಿರೋದು ಬ್ಯಾಕ್ ಟೆಸ್ಟ್ ಮಾಡಿ ಸರ್. ಇವಾಗ ನಾನು ನಿಮ್ಗೆ ಹೌದು ಒಂದು ಸರ್, ಬ್ಯಾಕ್ ಸ್ಟ್ರಾಟಜಿ ಟೆಸ್ಟ್. ಕೊಟ್ಟಿದ್ದೀನಿ. ಆ ಸ್ಟ್ರಾಟಜಿ ವರ್ಕ್ ಹೌದು ಆಗ್ತಿದೆ ಇಲ್ಲ ಅಂತ ನೀವು ಈ ಕ್ಯಾಂಡಲ್ಸ್ ಇದೆ ಅಲ್ವಾ, ಈ ಕ್ಯಾಂಡಲ್ಸ್ ಹೌದು ಮೇಲೆ ಸರ್. ನೀವು ಅಪ್ಲೈ ಆಗಿ. ಸೊ ಅಪ್ಲೈ ಮಾಡಿ ಚಾರ್ಟ್ಸ್ ಮೇಲೆ, ಆವಾಗ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಇನ್ನೊಂದು ಸರ್, ಇವಾಗ ಹೌದು ಕೇಳ್ತಾ ಇದ್ದೀನಿ, ಆಫ್ಟರ್ 6 ಮಂತ್ಸ್ ಮಹೇಶ್ ಸರ್, ನೀವೇ ನನಗೆ ಒಂದು ರಿವ್ಯೂ ಕೊಡ್ಬೇಕು. ಆಯ್ತಾ? ಸೊ ನಾನು ಓಕೆ ಪ್ರಾಫಿಟಬಲ್ ಸರ್. ಆಗಿದ್ದೀನಿ ಅಂತ. ಆಯ್ತಾ? ಓಕೆ ಸರ್, ಸೊ ಫೇಕ್ ಈಗಾಗ್ಲೇ ಏನೋ ಜುಲೈ ಬೇಡ ತಿಂಗಳು. ನನಗೆ. ಪ್ರಾಫಿಟ್ ಆಯ್ತಾ ಪ್ರಾಫಿಟಬಲ್ ಅಂತ ಹೇಳಿ, ಲಾಸಸ್ ಆಯ್ತಾ ಲಾಸಸ್ ಅಂತ ಹೇಳಿ. ಆಯ್ತಾ? ಹೌದು. ಆದ್ರೆ ಓಕೆ ಸರ್. ಡೂ ಬ್ಯಾಕ್ ಟೆಸ್ಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಸರ್. ಆಯ್ತಾ? ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.